ಇವತ್ತು ನಮ್ಮ ವಿಜಯನಗರ ಪ್ರಥಮ ದರ್ಜೆ ಕಾಲೇಜಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. 600 ಜನ ಹೆಣ್ಮಕ್ಳು ಇಲ್ಲಿ ಶಿಕ್ಷಣವನ್ನು ಕಲಿತಾ ಇದ್ದಾರೆ. ಬಹಳ ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರು ಮಧ್ಯಾಹ್ನದ ಊಟ ಇಲ್ಲದೆ ಹೋಗ್ತಾ ಇದ್ದದನ್ನ ನಾನು ಇಲ್ಲಿ ನೋಡಿದ್ದೇನೆ. ಇದನ್ನ ನೋಡಿ ನಾನು ಕೂಡ ನಮ್ಮ ಇಸ್ಕಾನ್ ಗುರುಗಳ ಜೊತೆ ಮಾತಾಡಿದೆ. ನಮ್ಮ ಕಾಲೇಜ್ ಮಕ್ಕಳಿಗೂ ಕೂಡ ಒಂದು ಊಟ ಕೊಡಿಸ್ಬೇಕು ಅಂತೇಳಿ ಅವರು ಸರ್ಕಾರ ಪ್ರೈಮರಿ ಮತ್ತೆ ಪ್ರೌಢಶಾಲೆಗಳಿಗೆ ಮಾತ್ರ ಮಧ್ಯಾಹ್ನದ ಊಟವನ್ನು ಕೊಡುತ್ತೆ, ಪದವಿ ಕಾಲೇಜ್ಗಳಿಗೆ ಇಲ್ಲ ಅಂತ ಹೇಳಿದ್ರು. ಆವಾಗ ನಾನು ನಮ್ಮ ಮಹೇಶ್ ಶೆಣೈಯವರು ಸ್ನೇಹಿತರುಗಳು, ನಮ್ಮ ವಿಜಯ್ ಕುಮಾರ್ ಮಾಜಿ ಮೂಡ ಅಧ್ಯಕ್ಷರು, ಆನಂದ್ ಅವರು, ನಮ್ಮ ಸತೀಶ್ ಅವರು, ಅದೇ ರೀತಿ ನಮ್ಮ ಕಮಿಷನರು ಊಟಗಳ್ಳಿ ಕಮಿಷನ್ ಚಂದ್ರಶೇಖರ್ ಅವರು, ನಾವೆಲ್ಲರೂ ಕೂಡ ಕಾಂತ ಅವರು, ಈ ತರ ಒಂದು 5-6 ಜನರು ಸೇರಿ 1 ವರ್ಷ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನ ಕೊಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಇಸ್ಕಾನ್ನಲ್ಲಿ 1 ವರ್ಷಕ್ಕೆ ಎಷ್ಟಾಯ್ತದೆ ಅಂತ ತೀರ್ಮಾನ ಮಾಡಿದಾಗ ಅಲ್ಲಿ ಸುಮಾರು 26.5 ಲಕ್ಷ ಆಗುತ್ತೆ 1 ವರ್ಷ ಮಕ್ಕಳಿಗೆ ಊಟ ಕೊಡೋಕೆ ಅಂದಾಗ ನಾವೆಲ್ಲರೂ ಒಟ್ಟುಗೂಡಿಸಿ ಇವತ್ತು ಅದೇ ಗುರುಗಳ ಕರ್ಕೊಂಡ್ಬಂದು ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಮಾರನೇ ದಿನ ಇದನ್ನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇವೆ. ಹೆಣ್ಣು ಮಕ್ಕಳು ಹಳ್ಳಿಯಿಂದ ಏನ್ ಬರ್ತಾ ಇದ್ದಾರೆ, ಮಧ್ಯಾಹ್ನದ ವೇಳೆ ಊಟ ಇಲ್ಲದೆ ಬಹಳ ಹಸುವಿನಿಂದ ಹೋಗ್ತಾ ಇದ್ರು. ಹಸಿವನ್ನು ನೀಗಿಸುವ ಮೂಲಕ ಶಿಕ್ಷಣಕ್ಕೆ ಇದು ಒಂದು ಪ್ರೋತ್ಸಾಹ ಅಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಇವತ್ತು ಗುರುಗಳು, ವೈಸ್ ಚಾನ್ಸಲರು ಎಲ್ಲರೂ ಕೂಡ ಸೇರಿ ಇವತ್ತು ಮಕ್ಕಳಿಗೆ ಊಟವನ್ನ, ಇಸ್ಕಾನ್ ಊಟವನ್ನ ಗುರುಗಳೇ ಬಿಡಿಸಿದಾಗ ಮಕ್ಕಳಿಗೂ ಆನಂದ ಆಯ್ತು, ನಮಗೂ ಕೂಡ ಆನಂದ ಆಯ್ತು. ಅಂತ ಒಂದು ಕೆಲಸವನ್ನ ಬಹಳ ದಿವಸದ ಪ್ರಯತ್ನದ ಫಲವಾಗಿ ಇವತ್ತು ನೆರವೇರಿದೆ. ಆ ಮಕ್ಕಳಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವರೆಲ್ಲ ಆರೋಗ್ಯವಂತರಾಗಿ ಚೆನ್ನಾಗಿ ವಿದ್ಯಾವಂತರಾಗ್ಲಿ ಅಂತ ಹೇಳಿ ಶುಭ ಹಾರೈಸಿದ್ದಾರೆ ಗುರುಗಳು, ನಾವು ಕೂಡ ಹಾರೈಸಿದ್ದೀವಿ. ಈ ರೀತಿ ಡಿಗ್ರಿ ಕಾಲೇಜುಗಳಿಗೂ ಕೂಡ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥವ್ರಿಗೆ ಸರ್ಕಾರ ಇದನ್ನು ಆಯೋಜನೆ ಮಾಡಿದ್ರೆ ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಂಗೆ ಆಗುತ್ತೆ. ಹೆಚ್ಚು ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲೀಲಿಕ್ಕೂ ಸಾಧ್ಯ ಆಗುತ್ತೆ. ಶಿಕ್ಷಣಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗುತ್ತೆ. ಅದನ್ನು ನಮ್ಮ ಮುಖ್ಯಮಂತ್ರಿಗಳು, ಶಿಕ್ಷಣ ಮಂತ್ರಿಗಳು, ಸರ್ಕಾರ ಇದನ್ನ ಕೂಡಲೇ ಮಾಡಿದ್ರೆ ಒಳ್ಳೇದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ. ಈಗ ಅದರಲ್ಲೂ ಕೂಡ ಮೈಸೂರಿನ ಜನತೆಗೆ, ವಿಶೇಷವಾಗಿ ಚಾಮುಂಡೇಶ್ವರಿ ಜನತೆಗೆ ನಾನೇನು ಯಾವುದೇ ನಾಯಕರುಗಳಿಗೂ ಕೂಡ ನಾನು ಯಾವತ್ತೂ ಕೂಡ ದ್ರೋಹ ಮಾಡೋ ಬುದ್ಧಿ ನನಗಿಲ್ಲ. ನಾನು ನೇರ ಯಾವತ್ತೂ ಕೂಡ ನಾಯಕತ್ವವನ್ನು ನಂಬಿ ಬೆಂಬಲವನ್ನ ಕೊಡ್ತಕ್ಕಂಥವನು. ಇವತ್ತಲ್ಲ, ಇಂದಿನಿಂದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ APMC ಉಪಾಧ್ಯಕ್ಷ ಆಗಿ ಸಹಕಾರ ಕ್ಷೇತ್ರಗಳಲ್ಲಿ ಎಲ್ಲಾ ಚುನಾವಣೆಯಲ್ಲೂ ಗೆದ್ದು 2 ಬಾರಿ ಜಿಲ್ಲಾ ಪರಿಷತ್ ಅಲ್ಲಿ ಗೆದ್ದು ಮೈಸೂರು ತಾಲೂಕು ಸಲಹಾ ಸಮಿತಿ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ
ಹುಣಸೂರಲ್ಲಿ 2 ಬಾರಿ ಶಾಸಕ ಆಗಿ ಮಂತ್ರಿಯಾಗಿ 8 ತಿಂಗಳು ಮಂತ್ರಿಯಾಗಿ, ಚಾಮುಂಡೇಶ್ವರಿ 3 ಬಾರಿ ಸಿದ್ದರಾಮಯ್ಯನವರ ನಂತರ 3 ಬಾರಿ ವಿಧಾನಸಭಾ ಸದಸ್ಯನಾಗಿ 12 ತಿಂಗಳು ಮಂತ್ರಿಯಾಗಿ, ಮೊದಲನೇ ಕಾರ್ಯಕ್ರಮ ದೇವೇಗೌಡರು ಸಿದ್ದರಾಮಯ್ಯನವರು ಮಾಡಿದಂತ ಸಂದರ್ಭದಲ್ಲಿ ಸ್ಫೂರ್ತಿ ಸಮಾವೇಶ 59 ಜನರು ಗೆದ್ದಾಗ, ಅದಾದ ನಂತರ ಕುಮಾರ ಪರ್ವ, ಅದಾದ್ಮೇಲೆ ಮರಳಿ ಮನೆಗೆ ಕಾರ್ಯಕ್ರಮ ಯಡಿಯೂರಪ್ಪನವ್ರ ಜೊತೆ ಭಾರತೀಯ ನಾಯಕರನ್ನ ಬೆಂಬಲಿಸಬೇಕು ಅಂತ ಹೇಳಿ ನಾನು ಹೋದಾಗ ಬಿಜೆಪಿಯಲ್ಲಿ ಇದ್ದು ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದೆ. ಅಲ್ಲಿಂದ ಬಂದು ಮರಳಿ ಮನೆಗೆ ಕಾರ್ಯಕ್ರಮವನ್ನು ಮಾಡಿ ಕುಮಾರಸ್ವಾಮಿ ಅವರು ಹೇಳಿದ್ರು, ಅಣ್ಣ ಒಂದೇ ಸೀಟ್ ಗೆದ್ದಿದ್ದು, ನಿನ್ನಿದ್ರೆ ನಾವು 5 ಕ್ಷೇತ್ರ ಗೆಲ್ಬೋದಿತ್ತು ಅಂತೇಳಿ ಪದೇ ಪದೇ ನನಗೆ ಹೇಳಿದಾಗ ಮತ್ತೆ ಮರಳಿ ಮನೆ ಕಾರ್ಯಕ್ರಮ ಬಂದ ದಿನದಿಂದ ಇವತ್ತಿನವರೆಗೂ ಕೂಡ ಅದು ಮೊದಲನೇ ಬಾರಿಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋದ ನಂತರ ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಮುಖ್ಯಮಂತ್ರಿಯ ರೀತಿ ಮೆರವಣಿಗೆ ಮಾಡಿ ತಂದು ಘೋಷಣೆ ಮಾಡಿದ್ದು, 2ನೇ ಬಾರಿ ಕುಮಾರ ಪರ್ವ ಮಾಡಿರ್ತಕ್ಕಂಥದ್ದು, ದೇವೇಗೌಡರು ಜನತಾ ದರ್ಶನ ಮಾಡಿರ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರನ್ನು ನನ್ನ ಕ್ಷೇತ್ರದಲ್ಲೇ ಕರ್ಕೊಂಡ್ಬಂದು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಾನು ಕೂಡ ಯುವ ಜನತಾದಳದ ಜಿಲ್ಲಾ ಅಧ್ಯಕ್ಷರಾಗಿ 10 ವರ್ಷ, ಸೆಕ್ರೆಟರಿ ಜನರಲ್ ಆಗಿ 8 ವರ್ಷ, ರಾಜ್ಯ ಜನತಾದಳದ ಪ್ರಧಾನ ಕಾರ್ಯದರ್ಶಿಯಾಗಿ BL ಶಂಕರ್ ಅವರು ಇದ್ದಾಗ ನಾನು ಮತ್ತು ಕುಮಾರಸ್ವಾಮಿ ಇಬ್ಬರು ಜನರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ವಿ. ಆವತ್ತಿಂದ ಇವತ್ತಿನವರೆಗೂ ಕೂಡ ಏನು ನಮ್ಮ ದೇವೇಗೌಡರ ಆಶೀರ್ವಾದದಿಂದ ನಾನೇನ್ ಮಾಡ್ಕೊಂಡ್ ಬಂದಿದ್ದೀನೋ, ಇವತ್ತು ಕೂಡ ಕುಮಾರಸ್ವಾಮಿ ಅವರು ದೇವೇಗೌಡರು ನಾವು ಎಲ್ಲ ಒಟ್ಟಾಗಿದ್ದೇನೆ. ಈ ಪಕ್ಷಕ್ಕೆ ಸಂಪೂರ್ಣವಾದಂತ ಬೆಂಬಲವನ್ನ ಕೊಟ್ಟು ನಾನು ಶಾಸಕನಾಗಿದ್ದೀನಿ. ನಾನು ಅವ್ರಿಗೆ ಮುಖ್ಯಮಂತ್ರಿ ಆಗ್ಬೇಕಂತ ಕನಸನ್ನ ಇಟ್ಕೊಂಡು ಹೋರಾಟವನ್ನು ಕೂಡ ಮಾಡಿದ್ದೀನಿ, ಪಕ್ಷವನ್ನ ಕಟ್ಟಿದ್ದೀನಿ. ಜನತಾದಳದಿಂದ 3 ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ, ಅದು ಜಿಲ್ಲಾ ಪರಿಷತ್ ಇರ್ಲಿ, ನನಗಿರ್ಲಿ, ನನ್ನ ನಾದ್ನಿಗಿರ್ಲಿ, ಉಪಾಧ್ಯಕ್ಷೆ, ಅಧ್ಯಕ್ಷೆ, ನನ್ನ ಬ್ರದರ್ ಇರ್ಲಿ, ಅವ್ರು ಯಾರೇ ಇರ್ಲಿ, ಅವರೆಲ್ಲರನ್ನೂ ಕೂಡ ಒಂದೇ ಒಂದು ಬಾರಿಯೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನನ್ನನ್ನ ಸ್ವಂತ ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ, ಸಹೋದರನಾಗಿ ಅತ್ಯಂತ ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ನಾನು ಜನತಾ ಪಕ್ಷದಲ್ಲೇ 100ಕ್ಕೆ 100 ಗೆದ್ದಿದ್ದೇನೆ. ಜನತಾದಳದಲ್ಲಿ ಇವತ್ತು ಕೂಡ ಜನತಾದಳದಲ್ಲಿ ಗಟ್ಟಿಯಾಗಿ ಇದ್ದೇನೆ. ಮುಂದೆ ಜನತಾದಳದಿಂದನೇ ನಿಲ್ತೇನೆ. ನಾನು ಯಾವತ್ತು ಕೂಡ ಭಾರಿ ದೂರ ಉಳಿದು ನಮ್ಮ ನಾಯಕರನ್ನಾಗ್ಲಿ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳನ್ನಾಗಲಿ, ರಾಷ್ಟ್ರೀಯ ಅಧ್ಯಕ್ಷರನ್ನಾಗಲಿ ಟೀಕೆ ಮಾಡಿಲ್ಲ. ಅವ್ರ ವಿರುದ್ಧವಾಗಿ ಏನು ಮಾತಾಡಿಲ್ಲ. ನಾನು ಇವತ್ತು ಕೂಡ ನನ್ನ ಕ್ಷೇತ್ರದಲ್ಲಿ ವಿಶಾಲವಾದಂತ ಒಂದು ದೊಡ್ಡ ಕ್ಷೇತ್ರ, ನಿಮ್ಗೆಲ್ರೂ ಕೂಡ ನಿಮ್ಮ ಮನೆಗಳು ಅಲ್ಲೇ ಇದ್ದಾವೆ, UGD ಇಲ್ಲ, ರಸ್ತೆ ಇಲ್ಲ, ಕುಡಿಯೋ ನೀರಿಲ್ಲ, ಬೃಹತ್ತಾದ ಈ ಒಂದು ದೊಡ್ಡ ಕ್ಷೇತ್ರದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಆ ಕೆಲಸ ಮಾಡೋದ್ರಲ್ಲೇ ಸುಸ್ತಾಗ್ತಾ ಇದ್ದೀನಿ. ಯಾಕೆಂದ್ರೆ ಕಷ್ಟಪಟ್ಟು 5 ಗ್ಯಾರಂಟಿಗಳ ಜಾರಿ ಮಾಡಿ ಕಾಂಗ್ರೆಸ್ ಎಲ್ಲ ಜಿಲ್ಲೆಯಲ್ಲಿ ಸೋತರು ಕೂಡ ನಮ್ಮನ್ನ ಕೈ ಹಿಡಿದು ಗೆಲ್ಸಿರ್ತಕ್ಕಂಥ ಜನರನ್ನ ನಾನು ನಿರಂತರವಾಗಿ ಅವ್ರ ಸೇವೆ ಮಾಡ್ಬೇಕೇ ಹೊರತು ಅವ್ರ ಸೇವೆ ಮಾಡದೆ ನಾನು ಬೆಂಗಳೂರು ಅಲ್ಲಿ ಇಲ್ಲಿ ತಿರ್ಕೊಂಡಿದ್ರೆ ಅವ್ರಿಗೆ ದ್ರೋಹ ಮಾಡ್ದಂಗೆ ಆಯ್ತದೆ ಅಂತ ಹೇಳಿ ಅವ್ರಿಗೆ 24 ಗಂಟೆ ನೀರು ಕೊಡಬೇಕು, UGD ಮಾಡಬೇಕು, ರಸ್ತೆ ಆಗ್ಬೇಕು, 4 ಪಟ್ಟಣ ಪಂಚಾಯತಿ ಒಂದು ನಗರಸಭೆ ಮಾಡಿಸ್ತೆ. ಬಿಜೆಪಿ ಅವರು ಇದ್ದಾಗ ಬಿಜೆಪಿ ಸರ್ಕಾರದಲ್ಲೇ ಮಾಡಿಸ್ತೆ. ಈಗ ಗ್ರೇಟರ್ ಮೈಸೂರು ಆಗದೆ ಹೋದ್ರೆ ಮುಖ್ಯಮಂತ್ರಿ ಅವ್ರಿಗೆ ಹೇಳಿದೆ, ಈ ನಗರ ಈ ಕ್ಷೇತ್ರದಲ್ಲಿ ನೀವು 25 ವರ್ಷ ಇದ್ರಿ, ಈ ಕ್ಷೇತ್ರದಲ್ಲಿ ನೀರಿಲ್ಲ, ಲೈಟ್ ಇಲ್ಲ, ಪಾರ್ಕ್ಗಳಿಲ್ಲ,
ರಸ್ತೆಗಳಿಲ್ಲ. ಹಿಂದೆ ಮೂಡೋದೆಲ್ಲ ಅನಧಿಕೃತ ಮಾಡಿ ಹೊರಟೋಗಿದ್ದಾರೆ. ಗ್ರೇಟರ್ ಮೈಸೂರು ಮಾಡಿ ಸಂಪೂರ್ಣವಾಗಿ ಮಹಾರಾಜ ಕಟ್ಟಿರೋ ಮೈಸೂರು ತರನೇ ಇದನ್ನ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಎಲ್ಲಾ ಶಾಸಕರುಗಳು ಪಕ್ಷಾತೀತವಾಗಿ 10,000 ಬಿಜೆಪಿಯಿಂದ, ನಾನು ದಳದಿಂದ, ಉಳಿದಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಗ್ರೇಟರ್ ಮೈಸೂರನ್ನು ಕೂಡ ಮಾಡಿಸಿದ್ದೇವೆ. ಅದರಿಂದ ಯಾವುದೇ ಆತಂಕ ಪಟ್ಕೊಳ್ತಕ್ಕಂಥ ಅಗತ್ಯ ನನಗೂ ಇಲ್ಲ, ನಮ್ಮ ಕಾರ್ಯಕರ್ತರಿಗೂ ಇಲ್ಲ, ನಮ್ಮ ನಾಯಕರು ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಚರ್ಚೆಗಳು ಚುನಾವಣೆ ಇನ್ನು 2 ವರ್ಷ 4 ತಿಂಗಳಿದೆ. ಇನ್ನೂ ಕೂಡ 1.5 ವರ್ಷ ಹತ್ತತ್ರ ಚುನಾವಣೆ ಇದೆ. ಡಿಲಿಮಿಟೇಷನ್ಸ್ ಏನಾರು ಆದ್ರೆ ಇನ್ನು 3 ವರ್ಷ ಇದೆ. ಚುನಾವಣಾ ಸಂದರ್ಭದಲ್ಲಿ ಅವೆಲ್ಲನೂ ಕೂಡ ಮಾತಾಡೋಣ. ನಾನು JDS ಅಲ್ಲೇ ಇದ್ದೀನಿ. JDS ಇಂದ ಒಂದು ಹೆಜ್ಜೆ ಎಲ್ಲೂ ತೆಗೆದಿಲ್ಲ. ಅಭಿವೃದ್ಧಿ ಮಾಡ್ಸಕ್ಕೋಸ್ಕರ ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಹೋಗಿ ತಂದೆ ಅನುದಾನನ ಸಿದ್ದರಾಮಯ್ಯನವರು ಕೊಟ್ಟಿಲ್ಲ. ನೀವು ಕೊಡಿ ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನನಗೆ ನಮ್ಮ ನಾಯಕರುಗಳಿಗೂ ಕೂಡ ಗೊತ್ತು, ರಾಷ್ಟ್ರೀಯ ಅಧ್ಯಕ್ಷರಿಗೂ ಗೊತ್ತು, ಕೇಂದ್ರ ಮಂತ್ರಿಗಳು ರಾಜ್ಯಾಧ್ಯಕ್ಷರು ಗೊತ್ತು, ನಾನು ಯಾತಕ್ಕೆ ನೋವು ಮಾಡ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತು. ಪ್ರತಿಯೊಂದು ಕೂಡ ಗೊತ್ತಿದೆ, ನೋವಾಗಿದೆ. ಆದ್ರೆ ಪಕ್ಷದಲ್ಲೇ ಇದ್ದೀನಿ. ನಾನು ಬಹಳಷ್ಟು ದಿನ ನನ್ನ ನೋವಿನ ಫಲ, ನಮ್ಮ ಕ್ಷೇತ್ರದ ಕಾರ್ಯಕ್ರಮದ ಒತ್ತಡದ ಫಲ, ಇತ್ತೀಚಿನ ಸಭೆಗಳಿಗೆ ನಾನು ಭಾಗವಹಿಸಿಲ್ಲ. ನಾನು ಕೋರ್ ಕಮಿಟಿ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೀನಿ. ನಮ್ಮ ಕಾರ್ಯಕರ್ತರು ಎಲ್ಲ ಮೆರವಣಿಗೆ ಮಾಡಿದ್ರು. ಪಕ್ಷದಲ್ಲಿ ಹುರಿದುಂಬಿಸಿ ಬಂದಿದ್ದೀನಿ. ಹುಬ್ಳಿ ಕೇಳಿ, ಧಾರವಾಡ ಕೇಳಿ, ಬೆಳಗಾಂ ಕೇಳಿ, ಗುಲ್ಬರ್ಗ ಕೇಳಿ, ಎಲ್ಲ ಕಡೆನೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಗಟ್ಟಿಯಾಗಿ ಹುರಿದುಂಬಿಸಿ ಬಂದಿದ್ದೇನೆ ಹೊರತು ಅಲ್ಲೆಲ್ಲೂ ಕೂಡ ನಮ್ಮ ಪಕ್ಷದ ವಿರುದ್ಧವಾಗಿ ನನ್ನ ಧ್ವನಿ ಇಲ್ಲ. ಏನು ಇಲ್ಲ. ಎಲ್ಲ ಬರ್ತಾ ಒಳ್ಳೆ ಕಾಲಗಳು ಬರ್ತಾ, ಚುನಾವಣೆ ಬರ್ತಾ ಎಲ್ಲ ತಾನೇ ಎಲ್ಲವೂ ಒಳ್ಳೇದಾಗುತ್ತೆ. ಅದೆಲ್ಲ ನೋಡ್ತಾ ಇರಿ, ಟೈಮ್ ಬರುತ್ತೆ, ಎಲ್ಲ ಆಗುತ್ತೆ. ಆತಂಕ ಪಡಬೇಡಿ.